ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎರಡನೇ ಇನ್ನಿಂಗ್ಸ್ ನಲ್ಲಿ ಸಾಯಿ ಸುದರ್ಶನ್ ಹಾಗೂ ಗಿಲ್ ಬ್ಯಾಟಿಂಗ್ ಗೆ ಡಿಸಿ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ ಜಿಟಿ ವಿನ್ ಕೂಡ ಆಯ್ತು. ಜಿಟಿ ವಿನ್ ಆದ ನಂತರ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತೆ ಜಿಟಿ ತಂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಅದ್ಭುತವಾಗಿ ಕೂಡ ಆಡಿದ್ರು. ಟಾಪ್ ಆರ್ಡರ್ ಅಲ್ಲಿ ಬಂದಂತ KL ರಾಹುಲ್ ಅವರು ಸೂಪರ್ ಆಗಿ ಕೂಡ ಆಡಿದಂತ 65 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಸಿಡಿಸಿದ್ರು. ಆಲ್ಸೋ 14 ಬೌಂಡ್ರಿ ಹಾಗೂ 4 ಸಿಕ್ಸ್ ಗಳೊಂದಿಗೆ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ರು KL ರಾಹುಲ್ ಅವರು. ಇನ್ನು ಫಾಫ್ ಡುಪ್ಲೆಸಿ ಅವರು ಆಡಿದಂತ 10 ಬಾಲ್ಗಳಲ್ಲಿ 5 ರನ್ ಗಳಿಸಿ ಅರ್ಷಾದ್ ಖಾನ್ ಅವರಿಗೆ ಔಟ್ ಆದ್ರು. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಫಾಫ್ ಡುಪ್ಲೆಸಿ ಅವರ ಬ್ಯಾಟಿಂಗ್ ಇಂದ ಬಂದಿರಲಿಲ್ಲ. ಇನ್ನು ಅಭಿಷೇಕ್ ಪೊರೇಲ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 30 ರನ್ ಸಿಡಿಸಿ ಸಾಯಿ ಕಿಶೋರ್ ಅವರಿಗೆ ಔಟ್ ಆದ್ರು. ಅಕ್ಷರ್ ಪಟೇಲ್ ಅವರು ಕೂಡ ಅಷ್ಟು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿರಲಿಲ್ಲ. ಆಡಿದಂತ 16 ಬಾಲ್ಗಳಲ್ಲಿ 25 ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಅವರಿಗೆ ಔಟ್ ಆದ್ರು. ಇನ್ನು ಸ್ಟೋಕ್ಸ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 21 ರನ್ ಗಳಿಸಿ ಔಟ್ ಆಗಿ ಕೂಡ ಉಳಿದ್ರು. ಡಿಸಿ ಕಡೆ ಅದ್ಭುತವಾದ ಇನ್ನಿಂಗ್ಸ್ ಬಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡಿಗ KL ರಾಹುಲ್ ಅವರ ಕಡೆಯಿಂದ. ಆಲ್ಸೋ ಸೆಂಚುರಿ ಕೂಡ ಹೊಡೆದ್ರು ನಮ್ಮ ಕನ್ನಡಿಗ KL ರಾಹುಲ್ ಅವರು. ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು ಮೊದಲನೇ ಇನ್ನಿಂಗ್ಸ್ ನಲ್ಲಿ KL ರಾಹುಲ್ ಅವರ ಬ್ಯಾಟಿಂಗ್ ಇಂದ. ಜಿಟಿ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಅರ್ಷಾದ್ ಖಾನ್ ಅವರು 1 ವಿಕೆಟ್ ತೆಗೆದ್ರು. ಇನ್ನು ಪ್ರಸಿದ್ಧ ಕೃಷ್ಣ ಅವರು 1 ವಿಕೆಟ್ ತೆಗೆದ್ರು. ಸಾಯಿ ಕಿಶೋರ್ ಅವರು ಕೂಡ 1 ವಿಕೆಟ್ ತೆಗೆದ್ರು. ಆಲ್ಸೋ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಡಿಸಿ 20 ಓವರ್ ಗಳಲ್ಲಿ 199 ರನ್ ಗಳಿಸಿ 3 ವಿಕೆಟ್ ಕಳೆದುಕೊಂಡು ಜಿಟಿಗೆ 200 ರನ್ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ ಜಿಟಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ಅಂತ ಹೇಳಿದ್ರೆ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರ ಕಡೆಯಿಂದ ಸೂಪರ್ ಆಗಿ ಕೂಡ ಆಡಿದ್ರು. ಎರಡನೇ ಇನ್ನಿಂಗ್ಸ್ ನಲ್ಲಿ ಸಾಯಿ ಸುದರ್ಶನ್ ಹಾಗೂ ಗಿಲ್ ಅವರು. ಈ ಬ್ಯಾಟಿಂಗ್ ನೊಂದಿಗೆ ಜಿಟಿ ವಿನ್ ಕೂಡ ಆಯ್ತು. ವಿನ್ ಆದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿಯಾಗಿದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ RCB ಇತ್ತು. ಈಗ ಜಿಟಿ ಗೆದ್ದ ನಂತರ ಟಾಪ್ ನಲ್ಲಿ ಜಿಟಿ ಇದೆ. ಮೊದಲ ಸ್ಥಾನದಲ್ಲಿ ಜಿಟಿ, ಎರಡನೇ ಸ್ಥಾನದಲ್ಲಿ RCB ತಂಡ ಕುಳಿತುಕೊಂಡಿದೆ. ಮೂರನೇ ಸ್ಥಾನದಲ್ಲಿ PBKS ಇದೆ. ನಾಲ್ಕನೇ ಸ್ಥಾನದಲ್ಲಿ MI ಇದೆ. 5ನೇ ಸ್ಥಾನದಲ್ಲಿ DC, 6ನೇ ಸ್ಥಾನದಲ್ಲಿ KKR ಇದೆ. 7ನೇ ಸ್ಥಾನದಲ್ಲಿ LSG, 8ನೇ ಸ್ಥಾನದಲ್ಲಿ SRH ಇದೆ. 9ನೇ ಸ್ಥಾನದಲ್ಲಿ RR, 10ನೇ ಸ್ಥಾನದಲ್ಲಿ CSK ಇದೆ. ಇದು IPL ನ ಪಾಯಿಂಟ್ಸ್ ಟೇಬಲ್ ಆಗಿತ್ತು. ಜಿಟಿ ಗೆದ್ದ ನಂತರ RCB ಫಸ್ಟ್ ಅಲ್ಲಿ ಇತ್ತು, ಆದರೆ ಈಗ ಜಿಟಿ ಗೆದ್ದ ನಂತರ ಜಿಟಿ ಫಸ್ಟ್ ಅಲ್ಲಿ ಇದೆ.